ಸುಳಿ ಒಟ್ಟು ಸುಳಿ ಕಂಗ್ರಾಚುಲೇಷನ್ ಹೇಳು. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಅಲ್ಲಿ ಯಾವ್ಯಾವ ಸ್ಪರ್ಧಿಗಳಿದ್ದಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇಷ್ಟ ಆಗುತ್ತಾರೆ. ಈಗ ಗಿಲ್ಲಿ ನಟ ಅವರು, ಕಾವ್ಯ ಅವರು, ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಿದ್ದಾರೆ. ಫ್ರೆಂಡ್ಶಿಪ್ ಅಂತ ಇರ್ಬೋದು, ಇಲ್ಲ ಅಂತಂದ್ರೆ ಲವ್ ಮಾಡ್ತಾ ಇದ್ದಾರೆ ಅಂತ ಇರ್ಬೋದು. ಬಟ್ ಈ ಒಂದು ಪೇರ್ನ ತುಂಬಾ ಜನ ಇಷ್ಟ ಪಡ್ತಿದ್ದಾರೆ. ಬಟ್ ಇಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ಅವರು ನಿನ್ನೆ ಕೂಡ ಇಲ್ಲಿ ಪ್ರಪೋಸ್ ಮಾಡಿದ್ರು. ಆದರೆ ನೀವು ನೋಡ್ಬೋದು, ಇಲ್ಲಿ ಈ ಹಿಂದೆ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗಿತ್ತು. ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಗಿಲ್ಲಿ ನಟ ಅವರು ಕ್ವಾಟ್ಲೆ ಮಾಡ್ತಾ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಕಾವ್ಯ ಅವ್ರ ಹತ್ರ, ನಿಮಗೆ ಕಾವ್ಯನ್ ಕಂಡ್ರೆ ಇಷ್ಟ, ಆದರೆ ನನಗೆ ನೀವಂದ್ರೆ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳಿದ್ರು. ಆಲ್ಮೋಸ್ಟ್ ಅವರು ಯಾವ ರೀತಿ ಇಷ್ಟ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ. ಆದರೆ ಸದ್ಯ ಇದಾದ್ಮೇಲೆ ಸುಮಾರು ಜಗಳಗಳಾಗುತ್ತೆ. ನೀವು ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೊನ್ನೆ ಬಟ್ಟೆ ವಿಚಾರ ಇಲ್ಲಿ ತಗೊಳ್ಬೋದು. ಇಲ್ಲಿ ಗಿಲ್ಲಿ ನಟ ಅವರು ರಿಷಾ ಅವರು ತಗೊಂಡೋಗಿ ಬಟ್ಟೆನ ಬಿಸಾಕ್ತಾರೆ. ಆ ಬಟ್ಟೆ ಬಿಸಾಕಿದಾಗ ಬಾತ್ರೂಮ್ ಹತ್ರ ಹೋಗಿ ಇಟ್ಟಾಗ ಇದು ಖಂಡಿತವಾಗ್ಲೂ ಜಗಳ ಆಗೇ ಆಗುತ್ತೆ, ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಮುಂಚೆನೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತೋ ಏನೋ ನನಗೆ ಗೊತ್ತಿಲ್ಲ, ಅಥವಾ ಅವ್ರು ಹೇಳಿದ್ಮೇಲೆ ಅದು ನಿಜ ಆಗುತ್ತೋ, ನಾಲ್ಗೆಲ್ಲಿ ಮಚ್ಚೆ ಇದೆಯೋ ಗೊತ್ತಿಲ್ಲ. ಅದು ಕೂಡ ರೀ ಎಂಟ್ರಿ ಕೊಡ್ತಾರಲ್ಲ, ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾರೆ, ಒಂದು ವೇಳೆ ನಿಮ್ಗೇನಾದ್ರೂ ಇಲ್ಲಿ ಅಧಿಕಾರ ಕೊಟ್ರೆ ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ. ಅವಾಗ ಎಲ್ರೂ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಾದ ಸ್ವಲ್ಪ ದಿವಸದಲ್ಲೇ ಇಲ್ಲಿ ನೀವು ನೋಡ್ಬೋದು, ಇಡೀ ಬಿಗ್ ಬಾಸ್ 2 ದಿವಸ ಇಲ್ಲಿ ಆಲ್ಮೋಸ್ಟ್ ಸೀಸ್ ಆಗಿತ್ತು. ಏನಕ್ಕೆ ಅಂತ ಕಾರಣ ಕೂಡ ಇಲ್ಲಿ ಗೊತ್ತಿದೆ. ಅಂದ್ರೆ ಅವ್ರು ಹೇಳಿದ ಪ್ರತಿಯೊಂದು ಕೂಡ ಇಲ್ಲಿ ನಿಜ ಆಗ್ತಾನೆ ಇದೆ. ಆದ್ರೆ ಇವಾಗ ಸದ್ಯ ಆ ಒಂದು ಜಗಳ ನಾನು ಹೇಳಿದ್ನಲ್ಲ, ಇಲ್ಲಿ ಗಿಲ್ಲಿ ನಟ ಅವ್ರು ಎಲ್ಲಿರ್ತಾರೆ, ಜಾಸ್ತಿ ಇಲ್ಲಿ ರಕ್ಷಿತ್ ಅವರು ಇರ್ತಾರೆ. ನೀವು ವೈರಲ್ ಆಗಿರೋ ವಿಡಿಯೋಗಳನ್ನು ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಗಿಲ್ಲಿ ನಟ ಅವರೆಲ್ಲನ ಜಗಳ ಆಡ್ತಿರ್ಲಿ, ಇವತ್ತು ಇಲ್ಲಿ ಮಾತಾಡ್ತಿರ್ಲಿ, ಸ್ವಲ್ಪ ಅವರೆಲ್ಲನ ಕಾವ್ಯ ಅವ್ರ ಜೊತೆ ಇದ್ದಾಗೂ ಕೂಡ ಇಲ್ಲಿ ರಕ್ಷಿತ್ ಅವರಲ್ಲಿ ಇರ್ತಾರೆ. ಆದರೆ ಮೊನ್ನೆ ಜಗಳ ಆದಾಗೂ ಕೂಡ ಗಿಲ್ಲಿ ನಟ ಅವ್ರ ಹಿಂದೆನೇ ಇಲ್ಲಿ ಓಡಾಡ್ತಾ ಇರ್ತಾರೆ. ನೀವು ಕೆಲವೊಬ್ರು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ಇಲ್ಲಿ ಬಿಡಿಸೋದೇ ರಕ್ಷಿತಾ ಅವರು. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರು ಈಗ ಮಾಡ್ತಿದ್ದಾರೆ. ರಿಷಾ ಅವ್ರು ಬಂದ್ಬಿಟ್ಟು ಇಲ್ಲಿ ಹೊಡಿತಾ ಇರ್ತಾರೆ, ತಳ್ತಾರೆ. ಹೀಗೆ ತಳ್ಬೇಕಾದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಬಿಡು ಅಂತ ಅಂದ್ಬಿಟ್ಟು ಫಸ್ಟ್ ಕೈಗೆ ಹೊಡಿತಾರೆ ರಿಷಾ ಅವರು. ಅಲ್ಲೂ ಕೂಡ ರಕ್ಷಿತ್ ಅವ್ರ ಪಕ್ಕದಲ್ಲೇ ನಿಂತಿರ್ತಾರೆ. ಅದಾಗಿದ ತಕ್ಷಣ ನೀವು ನೋಡ್ಬೋದು, ಮತ್ತೆ ಬಂದಿದ ತಕ್ಷಣ ಹಿಂದೆನೆ ಬಂದ್ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ತಡಿತಾರೆ. ಅಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ರಕ್ಷಿತ್ ಅವರು ಇನ್ನೊಂದು ಮಾತಿಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಇವಾಗ ದೊಡ್ಡವ್ರು ಹೇಳ್ತಾ ಇರ್ತಾರೆ, 2 ಸುಳಿ ಇದ್ರೆ ಗಂಡು ಮಕ್ಕಳಿಗೆ ತಲೆಯಲ್ಲಿ 2 ಸುಳಿ ಇತ್ತು ಅಂತಂದ್ರೆ 2 ಮದುವೆ ಆಗುತ್ತಂತೆ. ಇದು ನಿಜಾನೋ ಸುಳ್ಳು, ನಿಜವಾಗ್ಲೂ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಇವಾಗ ನಾರ್ಮಲ್ ಆಗಿ ಚಂದ್ರಪ್ರಭಾ ಅವರು, ರಿಷಾ ಅವರು, ಗಿಲ್ಲಿ ಅವರು ಮಾತಾಡ್ಕೊಂಡು ಕೂತಿರ್ತಾರೆ. ಸದ್ಯ ಬೆಳಿಗ್ಗೆಯಿಂದ ಇಲ್ಲಿ ಮಲ್ಲಮ್ಮ ಅವ್ರು ಹೋಗಿರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇದ್ದಾರೆ ರಕ್ಷಿತ್ ಅವರು. ಇಲ್ಲಿ ಗಿಲ್ಲಿ ನಟ ಅವ್ರ ಹತ್ರ, ಚಂದ್ರಪ್ರಭಾ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ 3 ಜನ ಇಲ್ಲಿ ಮಾತುಕತೆ ಮಾಡ್ಕೊಂಡು ಕೂತಿರ್ತಾರೆ ಸುಮ್ಮನೆ ತಮಾಷೆಗೆ. ಅವಾಗ ಇಲ್ಲಿ ಎಂಟ್ರಿ ಕೊಟ್ಟು ರಕ್ಷಿತ್ ಅವರು ಇಲ್ಲಿ ಹೇಳ್ತಾರೆ, ಗಿಲ್ಲಿ ನಿನಗೆ ತಲೆಯಲ್ಲಿ 2 ಸುಳಿ ಇದೆ, ನಿನಗೆ 2 ಮದುವೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವರೇ ಕಂಗ್ರಾಚುಲೇಷನ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರೇ ರಕ್ಷಿತ್ ಅವ್ರಿಗೆ ಇಲ್ಲಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಏನೋ ಗೊತ್ತಿಲ್ಲ. ಅದಕ್ಕೆ ಆಮೇಲೆ ಹೇಳ್ತಾರೆ, ನಾನು ನಿನಗೆ ಕಂಗ್ರಾಚುಲೇಷನ್ ಹೇಳೋದಲ್ಲ, ನೀನು ನನಗೆ ಕಂಗ್ರಾಚುಲೇಷನ್ ಹೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸದ್ಯ ಇವಾಗ ರಕ್ಷಿತ್ ಅವ್ರ ಬಾಯಲ್ಲಿ ಈ ಒಂದು ಮಾತು ಬಂದಿದೆ. ಅಂದರೆ ಗಿಲ್ಲಿ ನಟ ಅವ್ರಿಗೆ 2 ಮದುವೆ ಆಗುತ್ತಾ, ಕಾದ್ ನೋಡೋಣ. ಆಲ್ಮೋಸ್ಟ್ ಅವ್ರು ಹೇಳಿರೋ ಮಾತುಗಳೆಲ್ಲ ಇಲ್ಲಿ ನಿಜ ಆಗಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಕ್ಷಿತಾ ಅವರು ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಹೋಗ್ತಿದಾರ, ಅಥವಾ ಅವ್ರ ಮನಸ್ಸಲ್ಲಿ ಬೇರೆ ಯಾವ್ದಾದ್ರು ಆಸೆ ಉಟ್ಕೊಂಡಿದ್ಯಾ ಅಂತ ಇಲ್ಲಿ ನೋಡ್ಬೇಕು. ಬಟ್ ಆದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಫಸ್ಟೇ ಇಲ್ಲಿ ಹೇಳ್ಬಿಟ್ರು, ನನಗೆ ಇಂಟ್ರೆಸ್ಟ್ ಇಲ್ಲ, ಹೋಗಿ ಮುದೇವಿ ಆ ಕಡೆ ಅಂತ ಅಂದ್ಬಿಟ್ಟು ಅವತ್ತೇ ಇಲ್ಲಿ ಬೈದಿದ್ರು. ಸದ್ಯ ಇವಾಗ 2 ಮದುವೆ ಆಗುತ್ತೆ ಗಿಲ್ಲಿ ನಟ ಅವ್ರಿಗೆ ಅಂತಂದ್ಬಿಟ್ಟು ಈಗ ರಕ್ಷಿತ್ ಅವ್ರು ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.